ಜೀವನಕ್ಕೆ ಪ್ರೀತಿ ಪ್ರಯಾಣ. ಸ್ನೇಹಿತರೆ ನಮಸ್ತೆ. ಎರಡನೇ ವಿಡಿಯೋ ನಮ್ಮದು ಏರ್ಪೋರ್ಟು ಇದ್ರದ್ದು, ಅಂದರೆ ಏರ್ಪೋರ್ಟ್ಗೆ ಹೊರಟಿದ್ವಿ. ಅಲ್ಲಿಂದ ಮೊದಲನೇ ವಿಡಿಯೋದಲ್ಲಿ ತೋರಿಸಿದೆ, ಇದು ಎರಡನೇ ವಿಡಿಯೋ. ಸೇಲಮ್ಗೆ ಫ್ಲೈಟ್ ಹೋಗ್ತಾ ಇರೋದು ನಮ್ಮದು. ನಾವು ಬೆಂಗಳೂರು ಟು ಸೇಲಮ್ಮು. ಪ್ರೈಸ್ ಎಲ್ಲ ಆಮೇಲೆ ಹೇಳ್ತೀನಿ. ಈಗ ನಾವು ಎರಡನೇ ಏರ್ಪೋರ್ಟ್ ಚೆಕ್ಕಿನ್ ಎಲ್ಲ ಪ್ರೊಸೆಸ್ ಆದಮೇಲೆ ಅಲ್ಲೊಂದು ಬಸ್ ನಿಂತಿರುತ್ತೆ. ಆ ಬಸ್ಸಲ್ಲಿ ಹತ್ತಿದ್ವಿ ನಾವೆಲ್ಲರೂ. ಅದು ನಮ್ಮನ್ನು ಫ್ಲೈಟ್ವರೆಗೂ ಕರ್ಕೊಂಡು ಹೋಗುತ್ತೆ ಆ ಬಸ್ಸು. ಸೇಲಮಲ್ಲಿ ಆ ಥರ ಇಲ್ಲ, ಯಾಕೆಂದರೆ ಅಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ಬಿಟ್ವಿ ನಾವು ಫ್ಲೈಟ್ ಇಳಿದ್ಮೇಲೆ. ಅದನ್ನು ತೋರಿಸಿದ್ದೀನಿ. ಇಲ್ಲೇನೆಂದರೆ ಈ ಪೆಟ್ರೋಲ್ ಹಾಕೋ ಗಾಡಿಗಳು, ಡೀಸೆಲ್ ಹಾಕೋ ಗಾಡಿಗಳು, ಅವರು ಎಲ್ಲ ಗಾಡಿಗಳು ಓಡಾಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಇವ್ರಿಗೆ ಸಿಗ್ನಲ್ ಸಿಗೋವ್ರಿಗೂ ಓಡಾಡಲಿ ಇನ್ನು ಜನ ಜಾಸ್ತಿ ಅಂದ್ಬಿಟ್ಟು ಇಲ್ಲೊಂದು ಬಸ್ ವ್ಯವಸ್ಥೆ ಇರುತ್ತೆ. ಈ ಇಂಡಿಗೋ ಅಂತಿದ್ರೆ ಇಂಡಿಗೋ ಅಂತಲೇ ಇರುತ್ತೆ ಆ ಬಸ್ ಮೇಲೆ ಬೋರ್ಡು. ಈ ಥರ AC ಬಸ್ಸು, ಜಾಸ್ತಿ ಸೀಟ್ಸ್ ಇರಲ್ಲ, ಅಂದರೆ ನಿಂತ್ಕೊಂಡು ಹೋಗೋಕ್ಕೆ ಚೆನ್ನಾಗಿ ವಿಸ್ತಾರವಾದ ಜಾಗ ಕೊಟ್ಟಿರ್ತಾರೆ ಒಳಗಡೆ. ಈ ಬಸ್ಸು ನಮ್ಮನ್ನು ಹತ್ತತ್ರ ಒಂದು 5ರಿಂದ 8 ನಿಮಿಷ ಟೋಟಲ್ ಅಲ್ಲಿ ವೆಯ್ಟ್ ಮಾಡ್ತಾರೆ ಇವ್ರು ಅಷ್ಟೇ. ಅಲ್ಲಿಂದ ಸೀದಾ ಫ್ಲೈಟ್ವರೆಗೂ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ಕೆಲವೆಲ್ಲ ಫ್ಯೂಲ್ಗೋಸ್ಕರ ನಿಂತಿರೋದು, ಅಲ್ಲೆಲ್ಲ ಹಾಕಿರ್ತಾರೆ ಬೋರ್ಡು. ಈ ಫ್ಯೂಲ್ ಲೋಡ್ ಮಾಡ್ತಾಯಿದ್ದೀವಿ ಅಂತ, ಏನೋ ಫ್ಯೂಲ್ ಲೋಡಿಂಗು, ಪೆಟ್ರೋಲ್ ಫಿಲ್ಲಿಂಗ್ ಅಂತ ಏನೋ ಬರೆದಿರ್ತಾರೆ. ಇವೆಲ್ಲ ದೊಡ್ಡ ಫ್ಲೈಟು. ನಮ್ಮದು ದೊಡ್ಡ ಫ್ಲೈಟ್ 230 ಜನ ಅಂತ ಏನೋ ಹೇಳ್ತಾಯಿದ್ರು. ನೋಡಿ, ನಾವು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಫ್ಲೈಟ್ಗೆ ಒಳಗಡೆಗೆ. ಇದು ನಮ್ಮ ಗ್ಯಾಂಗ್ ಇದೆ ಫುಲ್ಲು. ಜಸ್ಟ್ ಒಳಗಡೆ ಹೋಗ್ತಿರಂಗೆ ಏರ್ ಹೋಸ್ಟ್ಸ್, ಗಗನ ಸಖಿಯರು ಅಂತೀವಲ್ಲ, ಅವ್ರು ಇರ್ತಾರೆ ಇಬ್ಬರು. ಅವ್ರು ವೆಲ್ಕಮ್ ಮಾಡ್ತಾರೆ. ಬೆಳಗ್ಗೆ ಆಗಿರೋದ್ರಿಂದ ಅವರು ಗುಡ್ ಮಾರ್ನಿಂಗ್ ಹೇಳಿದ್ರು. ಗುಡ್ ಮಾರ್ನಿಂಗ್. ಎಲ್ಲ ಮಕ್ಕಳನ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಇವನ್ ಎಲ್ಲರೂ ಫ್ರೆಂಡೇ ಆಗಿದ್ದರು ನಾವು ನೋಡ್ದಂಗೆ. ಆಮೇಲೆ ಅಲ್ಲಿ ಇನ್ನೊಬ್ರು ಇರ್ತಾರೆ, ಒಳಗಡೆ ಇಬ್ಬರು ಇರ್ತಾರೆ ಒಟ್ಟು. ಅವ್ರ ಕೈಗೆ ಟಿಕೆಟ್ ಕೊಟ್ಟೆ ನಾನು. ನಮ್ಮ ಸೀಟ್ ನೋಡ್ತಾರೆ. ನಮ್ಮದು ಸ್ವಲ್ಪ ದೂರ ಇತ್ತು, 2 ಸೀಟು. ಮೋಸ್ಟ್ಲಿ ಫ್ಲೈಟ್ ಖಾಲಿ ಅಷ್ಟೊಂದು ಇರಲಿಲ್ಲ. ಅವ್ರು ಯಾರೋ ಬಂದರೆ ನೀವೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕೇಳಿದ್ರಿ ಅಂತ ಹೇಳಿದ್ರು. ಅವ್ರು ಆಮೇಲೆ ಬಂದರು. ನಾನು ಹೇಳಿದೆ, ಇಲ್ಲ ನಾವಿಲ್ಲಿ ಕೂತ್ಕೋಬೋದಾ ಅಂತ. ಇಲ್ಲ ಕೂತ್ಕೊಳ್ಳಿ ಅಂದರು. ಅವ್ರು ನಮ್ಮ ಸೀಟಿಗೆ ಮುಂದೆ ಕೂತ್ಕೊಂಡ್ರು. ಅವ್ರು 2 ಜನ, ನಾವು 4 ಸೀಟು ಇಲ್ಲೇ ಒಂದೇ ಕಡೆ ಕೂತ್ಕೊಂಡು. ಅವ್ರು 2 ಸೀಟು, ನಾವು 2 ಕಡೆ. ಇದು ಫ್ಲೈಟ್ ಟೇಕ್ ಆಫ್ ಆಗೋ ಜಾಗ ಇದು ಹೋಗ್ತಾ ಇರೋದು. ಏನು ಆ ಕ್ಷಣ ಒಂದು ಚೂರು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಫಸ್ಟ್ ಟೈಮ್ ಭಯ ಆಗುತ್ತೆ. ಸ್ವಲ್ಪ ಹೊರಗಡೆ ನೋಡ್ತಾಯಿದ್ರೆ ನನಗೇನು ಅನಿಸ್ತಿಲ್ಲ ಅನಿಸುತ್ತೆ. ಯಾಕಂದರೆ ನನಗೆ ಆಗುತ್ತೆ ಅಂದ್ಕೊಂಡಿದ್ದೆ. ನಾನು ಹೊರಗಡೆನೇ ನೋಡ್ತಾಯಿದ್ದೆ. ನೋಡಿ, ಈ ಸ್ಪೀಡ್ ಒಂದು 400, 500, 600 km/h ಸ್ಪೀಡ್ಗೆ ಹೋಗುತ್ತಲ್ಲ, ಆ ಥರ ಸ್ಪೀಡ್ಗೆ ಹೋಗಿ ಒಂದೇ ಸರಿ ಟೇಕಪ್ ಆಗ್ತಾಯಿದೆ. ನಾನು ಟೇಕಪ್ ಆಗೋದನ್ನ ಲೈವಾಗೆ ವೀಡಿಯೋ ಮಾಡಿದ್ದೆ. ಅದನ್ನು ಹಂಗೆ ಹಿಡ್ಕೊಂಡು ಯಾವಾಗ ಟೇಕಪ್ ಆಗುತ್ತೆ ನೋಡೋಣ ಅಂತ. ಹತ್ತಾಯಿದೆ ಇನ್ನೂ ಜಸ್ಟ್ ನೋಡಿ. ಇವಾಗ ಮೇಲೆ ಹೋಗ್ತಾ ಸ್ಟ್ರೈಟ್ ಆಗುತ್ತೆ ಫ್ಲೈಟು. ಫಸ್ಟು ಹಿಂದೆ ಇರೋರಿಗೇನೋ ಕೆಳಗಡೆ ಇದ್ದೀವಿ, ಮುಂದೆ ಕೂತಿರೋರೇನೋ ಮೇಲೆ ಹಿಂಗೆ ಎದ್ಬಿಟ್ಟಿದೆ ಅಂತ ಅನಿಸುತ್ತೆ ಆ ಫ್ಲೈಟು ಮೇಲೆ. ಅದಕ್ಕೋಸ್ಕರನೇ ಅವರು ಕಂಪಲ್ಸರಿ ಸೀಟ್ ಬೆಲ್ಟು, ಅನೌನ್ಸ್ಮೆಂಟೆಲ್ಲ ಸೀಟ್ ಬೆಲ್ಟು ನೀಟಾಗಿ ಹಾಕ್ಕೊಳ್ಳಿ ಆ ಥರ ಇರುತ್ತೆ. ಆಮೇಲೆ ವಾಮಿಟ್ ಬರೋರಿಗೆ ಮುಂದೆ ಒಂದು ಪ್ಲಾಸ್ಟಿಕ್ ಕ್ಯಾರಿಯರ್ ಥರ ಇಟ್ಟಿರ್ತಾರೆ, ಅದನ್ನು ಮೆನ್ಷನ್ ಮಾಡ್ತಾರೆ. ಹಿಂದಿಲಿ, ಇಂಗ್ಲೀಷಲ್ಲಿ ಎಲ್ಲ ಹೇಳ್ತಾರೆ. ಮೇಲ್ಗಡೆಯಿಂದ ಇಷ್ಟು ಕಾಣಿಸುತ್ತೆ. ಇದು ನನಗೆ ಗೊತ್ತಿರೋಂಗೆ ಯಾವುದೋ ಲೇಔಟ್ ಇರಬೇಕು. ಅದು ಯಾವುದು ಏನು ಅಂತ ಗೊತ್ತಾಗಲ್ಲ. ಇದೆಲ್ಲ ಏರ್ಪೋರ್ಟ್ದೇ. ಇದು ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅದು ಬೆಂಗಳೂರು ಹೈದ್ರಾಬಾದ್ ಹೈವೇ ಕೆಳಗಡೆಯಿಂದ. ಮೇಲೆ ಹೋಗ್ತಾ ಇಷ್ಟಿಷ್ಟೇ ಕಾಣಿಸ್ತೆ. ಹಂಗೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾ ಮೋಡಗಳಿಗೆ ಟಚ್ ಆಗುತ್ತೆ, ಸಣ್ಣ ಮೋಡಗಳಿಗೆ. ಆವಾಗ ಫ್ಲೈಟ್ ಸ್ವಲ್ಪ ಶೇಕ್ ಆದಂಗೆ ಆಗುತ್ತೆ. ಅದು ಅನೌನ್ಸ್ಮೆಂಟೆಲ್ಲ ಹೇಳಿರ್ತಾರೆ. ಬಟ್ ನಮಗೇನು ಅಂತ ಏನು ಅನ್ನಿಸ್ಲಿಲ್ಲ. ಸ್ವಲ್ಪ ನಾವು ಈ ತೂಗು ಯಾಲೆ ಅವೆಲ್ಲ ಜಾತ್ರೆಗಳೆಲ್ಲ ಓಡಾಡಿದ್ದೀವಲ್ಲ, ಅದು ಇದಕ್ಕಿಂತ ಜೋರಾಗಿರುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದವರು ಅದು ಗೊತ್ತಿರುತ್ತೆ. ಅವ್ರಿಗೇನು ಅನಿಸಲ್ಲ. ಇದು ನಮಗೇನು ಅಂತ ಏನು ಅನಿಸಿಲ್ಲ. ಇದು ಆರಾಮ್ಸೆ ನಾವು ಕೂತಿದ್ವಿ. ನಮ್ಗೆ ಯಾರಿಗೂ ಏನು ವಾಮಿಟಿಂಗ್ ಆಯಿತು ಆ ಥರದ್ದೇನು ಅನಿಸ್ಲಿಲ್ಲ ನಮಗೆ. ಮೇಲೆ ಹಾರ್ತಾ ಇಷ್ಟೇ. ಆ್ಯಕ್ಚುಲಿ ಅಲ್ಲಿ ಮಂಜು ಥರ ಇದೆ. ಆಮೇಲೆ ಇದು ನಾವು ಅಂದ್ಕೊಂಡಿದ್ದು ಗ್ಲಾಸು ಅಂತ. ಗ್ಲಾಸ್ ಅಲ್ಲ, ಇದು ಗ್ಲಾಸ್ ಥರನೇ ಇರೋ ಪ್ಲಾಸ್ಟಿಕ್ ಥರ ಇರುತ್ತೆ. ಇದು ಪ್ಲಾಸ್ಟಿಕ್, ಇದು ಗ್ಲಾಸ್ ಅಲ್ಲ. ಸ್ವಲ್ಪ ಅದು ಗ್ಲಾಸ್ ಮಂಕ್ ಥರನೇ ಇರುತ್ತೆ ಇದು. ಅಂದರೆ ಪ್ಲಾಸ್ಟಿಕ್ಕು ಫ್ಲೈಟ್ಗೆಲ್ಲ ಏನಂದರೆ ಆಲ್ಮೋಸ್ಟು ಈ ವೆಯ್ಟ್ ಲಾಸ್ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾರೆ. ಯಾಕಂದರೆ ತೂಕ ಕಮ್ಮಿ ಆಗಬೇಕು ಅಂತ. ತೂಕ ಕಮ್ಮಿ ಆಗೋದ್ರಿಂದ ಲೋಡಿಂಗ್ ಕೆಪಾಸಿಟಿ ಜಾಸ್ತಿ ತೊಗೊಂಡಿರುತ್ತೆ. ಆಮೇಲೆ ಅವ್ರಿಗೆ ಈಸಿ. ಆಲ್ಮೋಸ್ಟ್ ಫ್ಲೈಟಲ್ಲೇ ಬಳಸೋದು. ನನಗೆ ಯಾರೋ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಲ್ಯೂಮಿನಿಯಮ್ನೇ ಜಾಸ್ತಿ ಬಳಸ್ತಾರೆ. ಯಾಕಂದರೆ ಅಲ್ಯೂಮಿನಿಯಮ್ಮು ತಾಕತ್ತು ಇರುತ್ತೆ, ಅಂದರೆ ಸ್ಟ್ರೆಂತು ಇರುತ್ತೆ, ಪ್ಲಸ್ ವೆಯ್ಟ್ ಕಮ್ಮಿ ಸಿಕ್ಕಾಪಟ್ಟೆ. ನೀವು ಸ್ಟೀಲು ಆ ಥರದ್ದೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ವೆಯ್ಟ್ ಕಮ್ಮಿ ಅಲ್ಯೂಮಿನಿಯಮ್ಗೆ. ಹೀಗಾಗಿ ಆಲ್ಮೋಸ್ಟ್ ಅಲ್ಯೂಮಿನಿಯಮ್ಮಲ್ಲೇ ಮಾಡಿರ್ತಾರೆ ಇವೆಲ್ಲ. ಈ ಗ್ಲಾಸ್ದು ಫ್ರೇಮ್ ಅವೆಲ್ಲ ನೋಡೋದಲ್ಲ, ಅದು ಅಲ್ಯೂಮಿನಿಯಮ್ಮು. ಇದು ಮಾತ್ರ ಪ್ಲಾಸ್ಟಿಕ್ ಥರದ್ದು, ಸ್ವಲ್ಪ ಮಸ್ಕ್ ಥರ ಇದೆ ಇದು. ಹೀಗೆ ಈ ಮೋಡಗಳೆಲ್ಲ ಹಿಂಗೆ ಸೈಡ್ ಹೋಗ್ತಾ ಇರುತ್ತೆ. ಈ ಮೋಡಗಳ ಬಗ್ಗೆ ಒಂದು ಯಾರು ಬರೆದಿದ್ದಾರೋ ಗೊತ್ತಿಲ್ಲ. ಸಿನಿಮಾ ಬಂದು ಪಯಣ ಅಂತ.
ರವಿಶಂಕರ್ ಅಂತ ಹೀರೋ, ಅದರಲ್ಲೊಂದು ಹಾಡಿದೆ, ಅದು ತುಂಬ ಜ್ಞಾಪನ ಬರ್ತಾಯಿದ್ದು ನನಗೆ. ಮೋಡದ ಒಳಗೆ ಹನಿಗಳ ಪಯಣ, ಈ ಥರ ಒಂದು ಹಾಡಿದೆ. ಈ ಫ್ಲೈಟಲ್ಲಿ ಮೋಡ ನೋಡಿದಾಗೆಲ್ಲ ನನಗೆ ಹಿಂಗೆ ಅನ್ನಿಸ್ತಾಯಿತ್ತು. ನೀವು ಯಾರಾದರೂ ಈ ವಿಡಿಯೋ ನೋಡೋರು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ರೆ ನಿಮ್ಗೆ ಯಾವ ಹಾಡು ಜ್ಞಾಪನ ಬರ್ತಾಯಿದೆ, ಅಥವಾ ಯಾವ ಥರ ಎಕ್ಸ್ಪೀರಿಯನ್ಸ್, ಭಯ ಆಯಿತಾ ಅಥವಾ ಏನೂ ಆಗಲಿಲ್ವ ಅನ್ನೋದನ್ನ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ ಒಂದು ಕಮೆಂಟಲ್ಲಿ ಹಾಕಿ ತಿಳಿಸಿ. ಆಮೇಲೆ ಯಾರ್ಯಾರು ನಮ್ಮ ಚಾನಲ್ನ ನೋಡಿಲ್ವೋ ಅವರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಗೊತ್ತಿರೋರು ಯಾರನ್ನ ಇದ್ದರೆ ಅವ್ರಿಗೆ ಶೇರ್ ಮಾಡಿ ವೀಡಿಯೋನ. ಅಟ್ಲೀಸ್ಟ್ ಅವ್ರಿಗೂ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ. ಇದು ಒಟ್ಟು ಫ್ಲೈಟ್ ಜರ್ನಿ ಬಂದು 1 hour 5 minutes. 9:55ಗೆ ಟೇಕಪ್ ಆದರೆ 11 ಗಂಟೆ 5 ನಿಮಿಷಕ್ಕೇನೋ ಲ್ಯಾಂಡಿಂಗ್. ಇದು 11:05ಕ್ಕೆ ಲ್ಯಾಂಡ್ ಆಯ್ತಿದ್ದು. 1 hour 5 minutes. ನಾವು ಅಂದ್ಕೊಂಡಿದ್ವಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಹೆಂಗಿರುತ್ತೋ ಏನೋ, ಟೈಮ್ ಪಾಸ್ ಆಗುತ್ತೋ ಇಲ್ಲೋ ಅಂತ. ಬಟ್ ನಾವು ಎಲ್ಲರೂ ಕಿಟಕಿ ಬಿಟ್ಟು ಬೇರೆ ಯಾರು ನಮ್ಮನ್ನೇ ನಾವು ನೋಡ್ಕೊಂಡಿಲ್ಲ, ಅಷ್ಟು ಇದರಲ್ಲಿದ್ವಿ ನಮ್ಮ ಗ್ಯಾಂಗ್ ಎಲ್ಲನೂ. ಸೊ ಇದು ಒಂಥರ ಎಕ್ಸ್ಪೀರಿಯೆನ್ಸ್. ಫ್ಲೈಟು ಮೇಲ್ಗಡೆಯಿಂದ ಹೋಗ್ತಾಯಿದ್ರೆ ಆ ಮೋಡಗಳು ಕೆಳಗಡೆ ಇರುತ್ತೆ, ನಾವು ಮೇಲೆ ಇರ್ತೀವಿ. ಮತ್ತು ಈ ಮೋಡದ ಬಗ್ಗೆ ಮಳೆ ಬರುವಾಗ ಬ್ಲ್ಯಾಕ್ ಆಗಿರುವಾಗ ಹೆಂಗಿರುತ್ತೆ ಅಂತ ಅದು ನಮಗೆ ಗೊತ್ತಿಲ್ಲ. ನಾವು ನೋಡ್ದಂಗೆ ಕೆಲವು ಸರಿ ಫ್ಲೈಟ್ ಡಿಲೇ ಆಗಿದೆ, ಆ ಮೋಡ ಅಡ್ಡ ಬಂದಿದೆ, ಹಿಂಗಾಗಿ ಡಿಲೇ ಆಗಿದೆ, ಫ್ಲೈಟ್ ಲೇಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ, ಆ ಥರ ಅಂತಾರೆ. ಅದು ಯಾವ ಥರ ಇರುತ್ತೆ ಆವಾಗ ಮೇಲ್ಗಡೆ ಮೋಡ ಅಂತ ಅದು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತೀನಿ. 100% ಆ ಮೂಮೆಂಟಲ್ಲೂ ರೈನಿಂಗ್ ಸೀಸನ್ನು, ಮಳೆಗಾಲದಲ್ಲಿ ಒಂದು ಸರಿ ಮಾಡೋಣ, ಅದನ್ನೊಂದು ವೀಡಿಯೋ ಮಾಡಿದ್ರೆ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ. ಹೊಸದಾಗಿ ಯಾರು ನೋಡ್ತಿರ್ತಾರೋ ಆ ಥರ ಮೂಮೆಂಟ್ನ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಹಿಂಗಿರುತ್ತೆ ಅಂತೆ, ಹಿಂಗೆ ನೋಡಿದ್ದೀನಿ ಅಂತ. ಆ ಥರ ಒಂದು ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ ನನ್ನ ತಲೆಯಲ್ಲಿ. ಈ 217 ಕಿಲೋಮೀಟ್ರು ಬೆಂಗಳೂರು ಟು ಸೇಲಮ್ಮು, ಇದ್ರದ್ದು ಫ್ಲೈಯಿಂಗ್ ಟೈಮ್ ಬಂದು ಬರೀ 40ರಿಂದ 45 ನಿಮಿಷ ಅಷ್ಟೇ. ಬಟ್ ಇವ್ರು ಏನಂದರೆ ಈ ಟೇಕಪ್ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೋತಾರೆ. ಫ್ಲೈಟ್ ರನ್ನಿಂಗಲ್ಲಿದೆ ಈಗ 9:55 ಅಂದರೆ ನಮ್ಮದು 9:55ಗೆ ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡಿ ಎಲ್ಲ ಆಗಿ ಫ್ಲೈಟ್ ತಿರ್ಕೊಂಡು ರನ್ವೇ ಹತ್ರ ಬಂದು ನಿಂತು. ಬಟ್ ಇವ್ರಿಗೆ ಇಲ್ಲಿ ಸಿಗ್ನಲ್ ಸಿಗಬೇಕಲ್ಲ, ಇಲ್ಲಿ ಒಂದು 7-8 ನಿಮಿಷ ಹೋಗುತ್ತೆ ಸಿಗ್ನಲ್ ಸಿಗೋಕ್ಕೆ. ಸಿಗ್ನಲ್ ಸಿಕ್ಕ ಮೇಲೆ 4-5 minutes ಫ್ಲೈಯಿಂಗೆ, ಅದು ಹಾರೋಕ್ಕೆ. ಆಮೇಲೆ ಅಲ್ಲೂ ಚೆನ್ನೈಲೂ ಅಷ್ಟೇ, ಅವ್ರಿಗೂ ಒಂದು ಅಲ್ಲಿ ಸಿಗ್ನಲ್ ಸಿಗಬೇಕು ಲ್ಯಾಂಡ್ ಮಾಡೋಕ್ಕೆ. ಈ ಥರ ಇಷ್ಟು ಫೀಟಲ್ಲಿ ಇಳಿಸ್ಬೇಕು ನೀವು, ಇಷ್ಟು ಡೌನಲ್ಲಿ ಬರಬೇಕು ಅಂತ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ನಮಗೂ. ನೀವು 4500 ಫೀಟು ಅಂತ ಆ ಥರ ಏನೋ ಹೇಳ್ತಾಯಿದ್ರು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಒರಿಜಿನಲ್ ಸೌಂಡನ್ನ ಹಾಕೋಕ್ಕಾಗಿಲ್ಲ, ವೀಡಿಯೋ ಸೌಂಡನ್ನ. ಯಾಕಂದರೆ ಅಲ್ಲಿ ಫ್ಲೈಟ್ ಸೌಂಡು, ಆಮೇಲೆ ಒಳಗಡೆ ಮಾತಾಡೋದು, ಅದು ಇದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತದು, ಅದಕ್ಕೋಸ್ಕರ. ಆಮೇಲೆ ಅಲ್ಲಿ ಇಳಿಬೇಕಾದ್ರೂ ಅವ್ರು ಸಿಗ್ನಲ್ ಕೊಡ್ತಾರೆ ಇವ್ರಿಗೆ, ಅಂದರೆ ಅದು ಇದೇನು ಹೇಳ್ತಾರೆ, ರಾಡಾರ್ ಅಂತೇನೋ ಹೇಳ್ತಾರೆ ಅದಕ್ಕೆ. ಏರ್ಪೋರ್ಟಲ್ಲಿ ಇರುತ್ತೆ, ಮೇಲೆ ತಿರುಗ್ತಾ ಇರುತ್ತೆ ಒಂದು, ಅವ್ರ ಸಿಗ್ನಲ್ ಸಿಕ್ಕು ಇವ್ರಿಗೆ ಕ್ಲಿಯರ್ ಮಾಹಿತಿ ಬರುತ್ತೆ, ನೀವು ಇಳಿಸ್ಬೋದು, ಈಗ ಇಷ್ಟಡಿ ಕೆಳಗಡೆ ಬನ್ನಿ, ಇಷ್ಟಡಿ ಕೆಳಗಡೆ ಬನ್ನಿ. ಅವ್ರಿಗೇನು ಹೇಳ್ತಾರೋ ಅದೇ ಪ್ರಕಾರ ನಮಗೂ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ, ಇದು ಕೆಳಗಡೆ ಇಷ್ಟು ಕೆಳಗಡೆ ಬಂದಿದ್ದೀರಾ ನೀವು, ಇಷ್ಟು ಮೇಲಿದ್ದೀರಾ, ಆ ಥರ ಅಂತ. ಈ ಎಕ್ಸ್ಪೀರಿಯೆನ್ಸ್ನ ಅಂದರೆ ಈ ಫ್ಲೈಟ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸಲ್ಲಿ ರೆಗ್ಯುಲರಾಗಿ ಹೋಗೋರು ನಾನು ನೋಡಿದೆ, ಸುಮ್ಮನೆ ಕಾಮಾಗಿ ಕೂತಿದ್ರು ಅವ್ರಿಗೇನು ಹೊಸದು ಅನ್ಸಲ್ಲ. ಯಾಕಂದರೆ ಅವ್ರಿಗೆ ಐಡಿಯಾ ಇರುತ್ತೆ, ಹಿಂಗೆ ಆಗುತ್ತೆ ಅಂತ. ಅವ್ರು ಕೇಳಿ ಫಸ್ಟ್ ಟೈಮ್ ಹೋದಾಗ ಅವರು 100% ಕೇಳಿರ್ತಾರೆ, ನಾವು ಕೇಳೇ ಇಲ್ಲ ನೋಡೇ ಇಲ್ಲ ಅಂತಿಲ್ಲ. ಯಾರು ಫ್ಲೈಟಲ್ಲಿ ಸುಮಾರು ಸರಿ ಓಡಾಡಿದ್ದಾರೆ ಅಂದ್ರೂ ಅವರು ಮೊದಲನೇ ಸರಿ ಹತ್ತಿದ ಮೇಲೆ ತಾನೇ 2ನೇ ಸರಿ ಹತ್ತಕ್ಕಾಗೋದು, 3ನೇ ಸರಿ ಹತ್ತಕ್ಕಾಗೋದು, 30ನೇ ಸರಿ ಹತ್ತಕ್ಕಾಗೋದು, ಆ ಥರ ಅವ್ರು ಕೇಳಿರ್ತಾರೆ. ಬಟ್ ಅವ್ರು ಅಷ್ಟೊಂದೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾಯಿದ್ವಿ. ಅನೌನ್ಸ್ಮೆಂಟ್ ಬಂದ ತಕ್ಷಣ ಅನೌನ್ಸ್ಮೆಂಟೇ ಕೇಳ್ತಾಯಿದ್ವಿ. ಆಮೇಲೆ ಈ ಮೋಡಗಳು ಬಂದ ತಕ್ಷಣ ಫ್ಲೈಟು ಒಂಥರ ಹಿಂಗೆ ನಡ್ಗ್ದಂಗೆ ಆಗುತ್ತೆ ಅಲ್ಲೇ. ನಾನು ಅದಕ್ಕೆ ಸುಮ್ಮನೆ ಕೇಳಿದೆ ಅವ್ರನ್ನ, ಏರ್ ಹೋಸ್ಟ್ನ, ಇದು ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ಇಲ್ಲ, ಆ ಮೋಡಗಳಂದರೆ ಅದು ಗಾಳಿ ಥರ ಇರುತ್ತೆ, ಇದು ವಿರುದ್ಧವಾಗಿ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತಲ್ಲ ಫ್ಲೈಟು, ಅಥವಾ ಅದಕ್ಕಿಂತ ಸ್ಪೀಡ್ ಜಾಸ್ತಿ ಇದ್ದಾಗ ಅದ್ರ ಮಧ್ಯೆ ಪಾಸ್ ಆಗುವಾಗ ಈ ಥರ ಸ್ವಲ್ಪ ವೈಬ್ರೇಟ್ ಬರುತ್ತೆ ಇದು ಅಂತ ಹೇಳ್ತಾಯಿದ್ರು ಅವರು. ಈ ಫ್ಲೈಟ್ ಜರ್ನಿಗೆ ಮೊದಲನೇ ಕಾರಣ ಬಂದು ಬೆಸ್ಟ್ ಪ್ರೈಸು, ಅದನ್ನು ಹೇಳ್ತೀನಿ ಆಮೇಲೆ. ನಮ್ಮ ಫ್ರೆಂಡು ಈ ಥರ ಇದೆ ಒಂದು ಆಪ್ಷನ್ನು, ಹೋಗ್ತೀಯಾ ಅಂತ ಒಂದು. ಎರಡನೇದು, ನಾವು ಯಾರೂ ಫ್ಲೈಟ್ ಹತ್ತಿಲ್ಲ, ಅದರಿಂದ ಮೊದಲನೇ ಸರಿ ಆಗಿರೋದ್ರಿಂದ ನಮ್ಗೆ ಅದು ಒಂದು ಎಕ್ಸ್ಪೀರಿಯೆನ್ಸು, ಅದೊಂದು ನೋಡ್ಬಿಡೋಣ ಅಂತ. ಮೂರನೇದು, ಅವತ್ತಿನ ಡೇಟ್ಗೆ ಸೆಲೆಕ್ಟ್ ಮಾಡೋಕ್ಕೆ, ಅವತ್ತು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು 3. ಆಮೇಲೆ ನಾವು ಬೆಂಗಳೂರಿಂದ ಸೇಲಮ್ಮೇ ಚೂಸ್ ಮಾಡಿದ್ದು ಯಾಕೆಂದರೆ ನಮಗೆ 3-4 ಊರು ಆಪ್ಷನ್ ಇತ್ತು.
ಸೇಲಂ ಚೂಸ್ ಮಾಡಿದ್ದು ಯಾಕೆಂದರೆ ನಾವು ಆ ಕಡೆಯಿಂದ ರಿಟರ್ನ್ ಬಸ್ಸಲ್ಲಿ ಬಂದಿದ್ದೀವಿ, ನಾವು ವಾಪಸ್ ಬರ್ತೀವಿ ಬಸ್ಸಲ್ಲಿ. ಸೊ ಬಸ್ಸಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೆ 4 to 5 hours ಜರ್ನಿ ಬಸ್ಗೆ. ನಾವು ಹೆಂಗಿದ್ರು ಸೇಫಾಗಿ ಬೆಂಗಳೂರಿಗೆ ಬೇಗ ರೀಚ್ ಆಗ್ಬೋದು 4-5 ಅವರಲ್ಲಿ. ಆ 4-5 ಅವರು ಬಸ್ ಜರ್ನಿ ಅಂದರೆ ನಮ್ಗೆ ಒಂದು 11 ಗಂಟೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಲ್ಯಾಂಡಿಂಗ್ ಆದರೆ ನಾವು ವಾಪಸ್ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಏನೋ ಸಾಯಂಕಾಲ ಬಿಟ್ಟರು 10 ಗಂಟೆ ಒಳಗಡೆ ಮನೆಗೆ ಇರ್ತೀವಿ ಅಂತ ನಾವು ಇದ್ವಿ. 10 ಗಂಟೆ ಒಳಗಡೆ ಮನೆಗೆ. ಇದು ನೋಡಿ ನಿಮಗೆ ಫ್ಲೈಟಲ್ಲಿ, ಇಂಡಿಗೋ ಫ್ಲೈಟಲ್ಲಿ ಇದು ಸ್ನ್ಯಾಕ್ಸ್. ಇದು ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂದರೆ ಪ್ರೈಸ್ ಹಾಕಿರಲ್ಲ ಇವರು. ಈ ಥರ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಆ ಥರದ್ದು ಜ್ಯೂಸು ಇದೆಲ್ಲ ಕಲರಾಗಿ ಕೊಟ್ಟಿರ್ತಾರೆ. ಅದೇನು ಬೇಕು ಅಂದರೆ ಅಲ್ಲಿ ಏರ್ ಹೋಸ್ಟೆಸ್ ಇರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ ನಮಗೆ. ಆಮೇಲೆ ನಾವು ಇಲ್ಲಿಗೆ ಹೋಗ್ತಾರೆ ಸೇಲಮೇ ಚೂಸ್ ಮಾಡಿರೋದು. ಎರಡನೇದು 4 to 5 hours ಜರ್ನಿಗೋಸ್ಕರ. ಮೂರನೇ ವಿಷಯ ಏನಂದರೆ ಅಲ್ಲಿ ಒಂದು ಸೇಲಮಿಂದ ಒಂದು 60 ಕಿಲೋಮೀಟ್ರ್ ಹೋದರೆ 45-50 ಕಿಲೋಮೀಟ್ರ್ ಆಗುತ್ತೆ. ಒಂದು 40 ಅಂತೂ ಹಾಗೆ ಆಗುತ್ತೆ. ವಾಲಪಟ್ಟಿ ಅಂತ ಒಂದು ಊರು ಬರುತ್ತೆ. ಅಲ್ಲಿಂದ ಒಂದು 8 ಕಿಲೋಮೀಟ್ರ್ 7-8 ಕಿಲೋಮೀಟ್ರ್. ಆ ಊರ ಹೆಸರು ಪಕ್ಕ ನೆನಪು ಬರ್ತಾಯಿಲ್ಲ ನನಗೆ. ಒಟ್ಟಿನಲ್ಲಿ ಅಲ್ಲಿ ಮುತ್ತು ಮುರುಗನ್ ಕೊಯ್ಲು ಅಂತ ಇದೆ, ಒಂದು ಮುತ್ತು ಮುರುಗನ್ ಕೊಯ್ಲು. ಆ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ 146 ಅಡಿ ಎತ್ತರ ಇದೆ ಆ ಸ್ಟ್ಯಾಚು. ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈಗ ನಾನು ಈ ಸೇಲಂ ಲ್ಯಾಂಡಿಂಗ್ ಆಗೋವರೆಗೂ ಬಸ್ ಸ್ಟ್ಯಾಂಡ್ಗೆ ಹೋಗೋವರೆಗೂ ಈ ವಿಡಿಯೋ ಅಂದರೆ ಟೋಟಲ್ ಒಂದು 14 ನಿಮಿಷ ಅದರೊಳಗಡೆನೇ ಮುಗಿಯುತ್ತೆ. ಅದು ಆ 146 ಅಡಿ ಮುರುಗನ್ ಟೆಂಪಲ್ ನೋಡಿಕೊಂಡು ಅಂದರೆ ಸೇಲಂ ಬಸ್ ಸ್ಟ್ಯಾಂಡಿಂದನೇ ಹೋಗೋದು. ಸೇಲಂ ಬಸ್ ಸ್ಟ್ಯಾಂಡ್ಗೆ ಇಲ್ಲಿಂದ ಹೋಗಿ ಏರ್ಪೋರ್ಟಿಂದ ಹೋಗಿ ಅಲ್ಲಿಂದ ಫ್ರೀ ಬಸ್ಸಸ್ ಇದೆ ಲೇಡೀಸ್ಗೆ. ಗಂಡಸ್ರಿಗೆ ಮಾತ್ರ ದುಡ್ಡು. ಇಲ್ಲಿಂದ ಒಂದು ಬಸ್ ಬರುತ್ತೆ, ಬರೀ 16 ರೂಪಾಯಿ ಕೊಟ್ಟರೆ ಒಬ್ಬರಿಗೆ, ಒಂದು ಸೀಟ್ಗೆ 16 ರೂಪಾಯಿ. ಲೇಡೀಸ್ಗೆಲ್ಲ ಫ್ರೀ. ಟೌನ್ ಬಸ್ ಅಂದರೆ ಸಿಟಿ ಒಳಗಡೆ ಓಡಾಡೋ ಬಸ್ ಎಲ್ಲ ಫ್ರೀ. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಮುತ್ತು ಮುರುಗನ್ ಟೆಂಪಲ್ಗೆ ಹೋಗ್ತೀವಿ ನಾವು. ಅದು 146 ಅಡಿ ಎತ್ತರದ ದೇವಸ್ಥಾನ ಅದು. ನೋಡಿ ಇದೆ ಸೇಲಂ ಏರ್ಪೋರ್ಟು. ತುಂಬ ಚಿಕ್ಕದು, ಅಂತ ಏನು ದೊಡ್ಡದೇನಿಲ್ಲ. ಇದು ತುಂಬ ಸಿಂಪಲು. ಆದರೆ ವ್ಯೂ ಮಾತ್ರ ಫೋಟೋಗೆ ಫಸ್ಟ್ ಕ್ಲಾಸ್ ಆಗಿದೆ. ಆ ರನ್ವೇ, ಆ ಹಿಂದ್ಗಡೆ ಬೆಟ್ಟಗಳು ಎಕ್ಸಲೆಂಟ್ ಆಗಿದೆ. ನಾವು ಇನ್ನೂ ಪಾಪ ವಾಪಸ್ ಬರೋರು ನೆಕ್ಸ್ಟ್ ಟೈಮ್ ಇದೇ ಫ್ಲೈಟ್ ರಿಟರ್ನ್ ಹೋಗುತ್ತೆ ಈಗ ಮತ್ತೆ 11:30ಗೇನೋ. ಈ ಫ್ಲೈಟು ವಾಪಸ್ ಹತ್ತೋರು ರೆಡಿ ಇದ್ದರು. ಈ ಬೆಂಗಳೂರು ಥರ ಹೈಯೆಸ್ಟ್ ಏನು ಅಷ್ಟು ಗಲಿಬಿಲಿ ಇಲ್ಲ, ಯಾಕಂದರೆ ಪಾಪ್ಯುಲೇಷನ್ ಕಮ್ಮಿ. ಅದು ಒಂದು ಜಸ್ಟ್ ಡಿಸ್ಟಿಕ್ ಅಷ್ಟೇ. ನೋಡಿ ಇವೆಲ್ಲ ಮತ್ತೆ ಅದನ್ನೆಲ್ಲ ಚೆಕ್ ಮಾಡೋದು, ಫ್ಲೈಟ್ ಚೆಕ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಎಲ್ಲ ಇಂಡಿಗೋದೇ. ಇದು ಟ್ರ್ಯಾಕ್ಟ್ರು ಇಂಡಿಗೋ. ಇದು ಲಗೇಜು ವಾಪಸ್ ಬಂದಿರೋದು. ಇದು ಅರಾವೆಲ್ಲು ನಮ್ಮದು. ಇದೇ ಪಕ್ಕದಲ್ಲೇ ಈ ಕಾಣಿಸ್ತಾ ಇದ್ರೆ ಇದೇ ಡಿಪಾರ್ಚರು. ಎಲ್ಲ ಒಂದೇ ಕಡೆ ಪಕ್ಕದಲ್ಲೇ. ಅದು ಡಿಪಾರ್ಚರು, ಇದು ಅರಾವೆಲ್ಲು. ಆ ರಾಡರ್ ನೋಡಿ, ಇದು ಚಿಕ್ಕದು, ತುಂಬ ಚಿಕ್ಕದು ಏರ್ಪೋರ್ಟ್. ಅಂತ ಏನು ದೊಡ್ಡದೇನಿಲ್ಲ ಇದು ನೋಡಿ. ಬಟ್ ಫೋಟೋಸ್ ಮಾತ್ರ ಸೂಪರಾಗಿ ಬರ್ತದೆ. ಇದೇ ನಾವು ಬಂದಿರೋ ಫ್ಲೈಟ್ ಇಂಡಿಗೋ. ಇದು ಒಳಗಡೆ ಏರ್ಪೋರ್ಟು. ನಾವು ಒಳಗಡೆಯಿಂದ ಅರಾವೆಲ್ಲಿಂದ ಬಂದ್ವಿ, ಆಚೆ ಬರ್ತಾಯಿದ್ದೀವಿ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಗ್ರೀನಾಗಿ, ಅದು ಕಾರ್ ಪಾರ್ಕಿಂಗು. ಇದು ಕಾರ್ ಪಾರ್ಕಿಂಗ್ ಇಲ್ಲಿ ಎದುರುಗಡೆ. ಇಲ್ಲಿ ಗೌರ್ಮೆಂಟ್ ಬಸ್ಸಸ್ದು ಒಂದು ಮುಂದೆ ಚಾರ್ಟ್ ಹಾಕ್ತೀನಿ. ಈಗ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಪ್ರತಿ 1 hourಗೆ ಒಂದು ಬಸ್ ಇದೆ. ಬಸ್ ನಂಬರ್ ಬಂದು 555. ಒಂದು 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಆಗುತ್ತೆ ಇದು ಸೇಲಂ ಟೌನ್ಗೆ, ಪುದು ಬಸ್ ಸ್ಟ್ಯಾಂಡ್ಗೆ. ಪುದು ಬಸ್ ಸ್ಟ್ಯಾಂಡ್ ಅಂದರೆ ಹೊಸ ಬಸ್ ಸ್ಟ್ಯಾಂಡ್. ಇದೇ ಪಾರ್ಕಿಂಗು. ಇಲ್ಲಿಂದ ರೈಟ್ಗೆ ಹೋದರೆ ಹೊರಗಡೆ ಹೋಗ್ತೀವಿ ನಾವು, ಎಕ್ಸಿಟ್ಟು. ಇದು ಎಕ್ಸಿಟ್ ದಾರಿ. ಇದು ಸುಮಾರು ಜನ ನನಗೆ ಗೊತ್ತಿರೋಂಗೆ ಅವ್ರಿಗೆ ಯಾರು ಇಂಡಸ್ಟ್ರಿಯಲ್ಲಿ ಕೆಲಸ ಈ ಜಾಸ್ತಿ ಉದ್ದಿಮೆದಾರರೇ ಬರೋದಿಲ್ಲ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ಹೈಯೆಸ್ಟ್ ಇಂಡಸ್ಟ್ರಿ ಇದೆ ಟೆಕ್ಸ್ಟೈಲು. ಸೇಲಂ ಪಾಪ್ಯುಲರ್ ಅದು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಹತ್ತಿ, ಕಾಟನ್ನು ಇದಕ್ಕೆ ಫೇಮಸ್ಸು ಸೇಲಮ್ಮು. ಸುತ್ತಮುತ್ತ ಹತ್ತಿ ಜಾಸ್ತಿ ಬೆಳೀತಾರೆ. ಹತ್ತಿ ಮಿಲ್ಗಳಿದೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ. ಹತ್ತಿ ಇದೆ ಮಾತ್ರ. ಆ ಇಂಡಸ್ಟ್ರಿಯಲ್ಲವರೇ ಬರ್ತಾರೆ. ಇದು ಬಸ್ ರೂಟ್ದು ಹಾಕ್ತೀನಿ ನೋಡಿ. ಈಗ ಇಷ್ಟಿಷ್ಟು ಗಂಟೆಗಿದೆ ಬಸ್ಸು ಅಂತ 555 ನಂಬರು. ಪ್ರತಿ 1 hourಗೆ ಒಂದಿದೆ. ನಾವು ಮತ್ತೆ ಬಸ್ಸಿಗೆ ಬಂದ್ವಿ. ಇದೇ ಬಸ್ಸು 16 ರೂಪಾಯಿ ಒಬ್ರಿಗೆ. ಲೇಡೀಸ್ಗೆ ಫ್ರೀ. ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ಲ ಯಾರಿಗೂ. ನೀವು ಸುಮ್ಮನೆ ಲೇಡೀಸ್ ಅವರು ಟಿಕೆಟ್ ಎಲ್ಲಿಗೆ ಅಂತ ಹೇಳಿದ್ರೆ ಸಾಕು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು QR ಕೋಡು ಹಾಕಿದ್ದೀನಿ ಇದರಲ್ಲಿ. ಇನ್ ಕೇಸ್ ಆಗಿಲ್ಲ ಅಂದರೆ ಗೂಗಲಿಂದ ನೀವು QR ಮಾಡಿದ್ರೆ ಡೈರೆಕ್ಟ್ ನನ್ನ ಚಾನಲ್ ತೊಗೊಂಡೋಗುತ್ತೆ. ಸ್ಕ್ಯಾನ್ ಮಾಡಿ ಅಲ್ಲಿಂದ ಸರ್ಚ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.